ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಅಂಬರೀಷ್ ಅಭಿಮಾನಿಗಳು ಹಾಗೆ ಸುಮಲತಾ ಅಂಬರೀಷ್ ಅಭಿಮಾನಿಗಳು ಮತ್ತು ನಮ್ಮ ಕಳೆದ ಚುನಾವಣೆಯಲ್ಲಿ ಏನು ನಮ್ಮ ಸುಮಲತಾ ಅಂಬರೀಷ್ ಅವರಿಗೆ ಗೆಲುವಿಗೆ ಏನು ಶ್ರಮ ಪಟ್ಟಿದ್ರು ಅಂಥ ನಾಯಕರುಗಳನ್ನ ತಾಲೂಕಿಂದ ನಾಯಕರುಗಳನ್ನೆಲ್ಲ ಸಭೆ ಕರೆದು ನಾಳೆ ಮಧ್ಯಾಹ್ನ ಸುಮಾರು 4 ಗಂಟೆಗೆ ನಮ್ಮ MP ಅವರ ನಿವಾಸದಲ್ಲೇ ಒಂದು ಸಭೆಯನ್ನು ಕರೆದಿದ್ದೀವಿ. ಎಲ್ಲರೂ ಕೂಡ ತಮ್ಮ ಬಂದು ಎಲ್ಲರ ಅಭಿಪ್ರಾಯಗಳನ್ನ ಹೇಳಬೇಕು ಮತ್ತು ಈಗ ನಡೀತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನ ಚರ್ಚೆ ಮಾಡಬೇಕು ಅಂತೇಳಿ ಎಲ್ಲ ಮಟ್ಟದ ನಾಯಕರುಗಳನ್ನ ನಾಳೆ 4 ಗಂಟೆಗೆ JP ನಗರದ ನಿವಾಸದಲ್ಲಿ ನಾವೆಲ್ಲರೂ ಕೂಡ ನಾವೇ ಎಲ್ಲರಿಗೂ ಹೇಳಿ ಸಭೆಯನ್ನು ಕರಿತಾ ಇದ್ದೀವಿ. ಈ ಚರ್ಚೆ ಅಂದರೆ ಈಗ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದೆ. ಸೊ ಲೋಕಸಭಾ ಚುನಾವಣೆಗೆ ನಮ್ಮ ಅಭ್ಯರ್ಥಿ ಈಗ ಸಂಸದರು ಏನು ಇದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು, ಏನು ನಿರ್ಧಾರ ತಗೊಬೇಕು ಅಂತೇಳಿ ಮತ್ತು ಈಗಾಗಲೇ ನಮಗೂ ಕೂಡ ಒಂದು ಭರವಸೆ ಏನಿದೆ ಅಂತ ಹೇಳಿದ್ರೆ ನಮಗೆ ಒಂದು BJP ಅವ್ರಿಗೆ ಒಂದು ಆಶಾಭಾವನೆ ಇದೆ. ನಮಗೆ BJPಯಿಂದ B ಫಾರಮ್ ಆಗೇ ಆಗುತ್ತೆ ಅನ್ನೋ ನಮಗೆ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ಮುಂದಿನ ರಾಜಕೀಯ ರೂಪುರೇಷೆಗಳನ್ನ ಯಾವ ರೀತಿ ಮಾಡಬೇಕು, ಚುನಾವಣೆಯ ತಂತ್ರಗಳನ್ನ ಯಾವ ರೀತಿ ಮಾಡಬೇಕು, ಆ ನಿಟ್ಟಿನಲ್ಲಿ ನಾವು ಒಂದು ಸಭೆಯನ್ನು ಆಯೋಜನೆ ಮಾಡಿ ಮುಂದಿನ ರಾಜಕೀಯ ಚರ್ಚೆಗಳು ಮತ್ತು ಚುನಾವಣೆಯ ಚರ್ಚೆಗಳು ಅದು ಖಂಡಿತ ಆ ಸಭೆಯಲ್ಲಿ 100% ಆಗುತ್ತೆ. ಟಿಕೆಟ್ಗೆ ಒತ್ತಾಯ ಮಾಡ್ತಿದ್ದಾರೆ ಸರ್, ಆದರೆ ಈಗ ಬಹುತೇಕ JDS ಅಂತ ಹೇಳ್ತಾರೆ ಮೈತ್ರಿ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ BJP ಟಿಕೆಟ್ಗೋಸ್ಕರ ಅಂತ ತಾವು ಕೇಳ್ತಿದ್ದೀರಿ. ಹೌದು, ಈಗ ನಮಗೆ ಅಧಿಕೃತವಾಗಿ ಇನ್ನೂ ಘೋಷಣೆ ಆಗದೆ ಇರೋದ್ರಿಂದ, ಯಾಕೆಂದರೆ BJP ಮತ್ತು JDS ಮೈತ್ರಿ ಅಭ್ಯರ್ಥಿ ಅಧಿಕೃತವಾಗಿ ಘೋಷಣೆ ಆಗದೆ ಇರೋದ್ರಿಂದ ನಾವು ಒಂದು ಆಶಾಭಾವನೆ ಇದೆ ನಮಗೆ ಈಗ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವರು ಕೂಡ ಮೋದಿಯವ್ರನ್ನ ಭೇಟಿ ಮಾಡಿದ್ದಾರೆ, ಹಾಗೆ JP ನಡ್ಡಾ ಅವ್ರನ್ನೂ ಕೂಡ ಭೇಟಿ ಮಾಡಿದ್ದಾರೆ, ಮತ್ತು ಅಲ್ಲಿ ಸಂತೋಷ್ ಜಿ ಅವ್ರನ್ನೂ ಭೇಟಿ ಮಾಡಿದ್ದಾರೆ. BJPಯ ಹಲವು ಪ್ರಮುಖರನ್ನ ಭೇಟಿ ಮಾಡಿ ಒಂದು ಜಿಲ್ಲೆಯಲ್ಲಿ BJPಯ ಬೆಳವಣಿಗೆಯ ಬಗ್ಗೆ ಏನು ಮಾಡಬೇಕು ಅಂತೇಳಿ ಅವರು ಕೂಡ ಚರ್ಚೆ ಮಾಡಿರೋದ್ರಿಂದ ಆ ಚರ್ಚೆ ಫಲಪ್ರದವಾಗಿದೆ ಅಂತ ನಮಗೆಲ್ರಿಗೂ ಕೂಡ ಆಶಾಭಾವನೆ ಇದೆ. ನಮಗೂ ಈಗಲೂ ಕೂಡ ಭರವಸೆ ಇದೆ 100ಕ್ಕೆ 100 ಭಾಗ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಮ್ಮ ಸಂಸತ್ ಸದಸ್ಯರಾದಂಥ ಸುಮಲತಾ ಅಂಬರೀಷ್ ಅವರು ಕಣದಲ್ಲಿ ಇರ್ತಾರೆ ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.